ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ಇವಾಗ ನೋಡ್ತಿರಲ್ಲ ಅವತ್ತಿನ ದಿನ ನಿಮ್ಗೆ ರೆಸಿನೇಟ್ ಆಗ್ತೈತಿ. ಸೊ ಓಪನ್ ಮೈಂಡಿಂದ ನೋಡ್ರಿ, ಏನಾದರೂ ಗೈಡೆನ್ಸ್ ಸಿಗ್ತೈತಾ ಅಂತ ನೋಡ್ರಿ. ಸೊ ನೆಕ್ಸ್ಟ್ 15 ಡೇಸ್, ಮುಂದಿನ ಈಗ ಬರೋ 15 ದಿವಸ ಒಳಗೆ ನಿಮ್ಮ ಜೀವನದೊಳಗೆ ಏನು ಬರ್ತೈತಿ ಅಕಾರ್ಡಿಂಗ್ ಟು ನಿಮ್ಮ ರಾಶಿ. ಓಕೆ, ರಾಶಿ ಗೊತ್ತಿಲ್ಲರಿ ಅಂದರೆ 1, 2, 3, 4 ಅಂದ್ಕೊಳ್ರಿ. ಓಕೆ, ಇದು 1ನೇ ಪೈಲು, 2ನೇ ಪೈಲು, ಇದು 3ನೇ ಪೈಲು, 4ನೇ ಪೈಲು. ಓಕೆ, ನಿಮ್ಮ ಜೀವನದೊಳಗೆ ಇದು ಏನು ಬರ್ತೈತಿ ರಾಶಿ ಪ್ರಕಾರ ಹೇಳ್ತದೆ. ಓಕೆ, ನೆಕ್ಸ್ಟ್ 15 ಡೇಸ್ ಏನಾಗ್ತೈತಿ ನಿಮ್ಮ ಜೀವನದೊಳಗೆ, ಏನು ಆಗಬಹುದು, ಏನು ಬರ್ಬೋದು. ಒಂದು ಡೆಕ್ಕಿಂದ ಒಂದು ಕಾರ್ಡ್ ತೆಗಿತೀನಿ. ಓಕೆ, ಒಂದು ಡೆಕ್ಕಿಂದ ಒಂದು ಕಾರ್ಡ್ ಏಂಜಲ್ ಗಾರ್ಡನ್ಸ್ ಏನು ಬರ್ತದೆ ನಿಮಗೆ ನೋಡ್ರಿ. ಏಂಜಲ್ ಗಾರ್ಡನ್ಸ್ ಮತ್ತು ಸೊ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಒಂದು ನಿಮಿಷ. ನೆಕ್ಸ್ಟ್ 15 ಡೇಸ್ ನಾನು ಅಕಾರ್ಡಿಂಗ್ ಟು ರಾಶಿ. ಮ್ಯಾಮ್ ರಾಶಿ ಗೊತ್ತಿಲ್ಲರಿ ಅಂದರೆ ಇದು 1ನೇ ಪೈಲ್ ಅಂತಲೇ ಹೇಳ್ತೇನೆ ನಾನು. ಓಕೆ, ಸರಿ. ಫಸ್ಟ್ ಮೇಷ, ಸಿಂಹ, ಧನು ರಾಶಿ. ಮೇಷ, ಸಿಂಹ, ಧನು ರಾಶಿಯವರಿಗೆ ನೆಕ್ಸ್ಟ್ 15 ಡೇಸ್ ಏನು ಬರ್ತೈತಿ ಅಂತ ನೋಡೋಣ. ಸೊ ಒಂದೊಂದು ಕಾಡ್ತೀವಿ ಇದು. ಸೊ ನೆಕ್ಸ್ಟ್ 15 ಡೇಸ್ ಒಳಗೆ ನೀವು ಏನಂತೀರಿ, ನಿಮ್ಮೊಳಗೆ ನೀವು ಸೈಲೆಂಟ್ ಆಗ್ತೀರಿ. ಬೇರೆಯವ್ರು ಯಾರ ಮಾತುಗಳನ್ನು ಕೇಳಕ್ಕೆ ರೆಡಿ ಆಗೋದಿಲ್ಲ. ಇದು 1ನೇ ಪೈಲ್ ಅಂದ್ಕೊಳ್ರಿ. ನಿಮ್ಮನ್ನು ನೀವು ಎಮೋಷ್ನಲಿ ಭಾಳ ಹೀಲಪ್ ಆಗಕ್ಕೆ ಟ್ರೈ ಮಾಡ್ತೀರಿ. ಬೇರೆಯವ್ರ ಏನಂದ್ರೆ ಇಷ್ಟು ದಿನ ನಿಮ್ದು ತಲೆ ಒಳಗೆ ಅವ್ರು ಹಂಗಂದ್ರೆ ಇವಂಗಂದ್ರಲ್ಲ, ಅದರಿಂದ ಹೊರಗೆ ಬರೋಕ್ಕೆ ಇಷ್ಟಪಡ್ತೀರಿ. ಯಾರು ಮೇಷ, ಸಿಂಹ, ಧನು ರಾಶಿಯವರು. ಓಕೆ, ಒಂದು ಸೆಕೆಂಡ್. ನಿಮ್ಮ ಜೀವನೊಳಗೆ ಯಾರೋ ಒಬ್ರು ಹೊಸ ಎಂಟ್ರಿ ಆಗೋದೈತೆ ನೋಡ್ರಿ. ನಿಮ್ಮ ವ್ಯಕ್ತಿ ವಾಪಸ್ ಬರ್ತಿರ್ಬೇಕು, ಅಥವಾ ಹೊಸ ಎಂಟ್ರಿ ನಿಮ್ಮ ಲವ್ ಲೈಫ್ ಒಳಗೆ, ಅಥವಾ ನಿಮ್ಮ ಜೀವನ ಒಳಗೆ ಯಾರೋ ಹೊಸ ಎಂಟ್ರಿ ಐತಿ. ನೀವು ಯಾವ್ದಾದ್ರು ವೇಟ್ ಮಾಡ್ತಾ ಇದ್ರಿ ಅಂದರೆ ಹೊಸ ಎಂಟ್ರಿ ಐತಿ. ಬಟ್ ನೀವು ಅವ್ರಿಗೆ ಸದ್ಯಕ್ಕೆ ಏನಂತೀರಿ, ಕಮಿಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಒಳಗೆ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಓಕೆ, ನಿಮ್ಮ ಜೀವನದೊಳಗೆ ನೀವು ಭಾಳ ಏನಿದ್ರಲ್ಲ ಈ ಮೇಷ, ಸಿಂಹ, ಧನುರಾಶಿ ಒಳಗೆ ನೆಕ್ಸ್ಟ್ 15 ಡೇಸ್ ಒಳಗೆ ಸ್ವಲ್ಪ ನಿಮ್ದು ಏನಂತೀರಿ, ನಿಮ್ದು ಬೌಂಡ್ರೀಸ್ ಇರ್ತಾವಲ್ಲ, ಅಂದ್ರೆ ನಿಮ್ದು ಮಾನಸಿಕ ನೆಮ್ಮದಿ ಅಥವಾ ನಿಮ್ದು ಹಣಕಾಸಿನ ವಿಷಯ ಇರ್ಬೋದು, ಆಮೇಲೆ ನಿಮ್ದು ಕರಿಯರ್ ಒಳಗಿರ್ಬೋದು, ಓದೋದ್ರೊಳಗಿರ್ಬೋದು, ಮನೆ ಒಳಗೆ ಗೃಹಿಣಿಯರು ಇರ್ಬೋದು, ಯಾರಾದ್ರೂ ಏನೈತಲ್ಲ ನಿಮ್ಮ ಬೌಂಡ್ರೀಸ್ ಏನು ಹಾಕ್ಕೊಂಡಿರಲ್ಲ, ಆ ಬೌಂಡ್ರೀಸನ್ನು ಬಂದಿರೋ ವ್ಯಕ್ತಿ ಇರೋದಲ್ಲ ಅದನ್ನು ಸ್ವಲ್ಪ ಅಲ್ಲಾಡ್ಸೋಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಮಾನಸಿಕ ನೆಮ್ಮದಿ, ಮನೆಯೊಳಗಿನ ವಾತಾವರಣಗಳು ಅದನ್ನು ಹಾಳು ಮಾಡಲಿಕ್ಕೆ ಯಾರಾದರೂ ಮಾಡಬಹುದು ಟ್ರೈ. ಸೊ ಬಿ ಕೇರ್ಫುಲ್. ಓಕೆ, ಅದಕ್ಕೆ ನಿಮ್ಮ ಮಾನಸಿಕ ನೆಮ್ಮದಿ ಅಥವಾ ನಿಮ್ಮ ಮನೆಯೊಳಗಿಂದ ಏನಾಯ್ತಿರಿ ಒಂದು ಶಾಂತಿಯುತವಾದಂಥ ಒಂದು 15 ದಿವಸ ಆರಾಮಿರ್ಬೇಕು, ಶಾಂತಿ ಇರಬೇಕಪ್ಪ ಜೀವನ ಅಂತ ಎಲ್ಲರೂ ಬಯಸೋದಲ್ಲ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು ಚಾನ್ಸಸ್ ಐತಿ. ಸೊ ಬಿ ಕೇರ್ಫುಲ್. ಸ್ವಲ್ಪ ಮೆಡಿಟೇಷನ್ ಮಾಡಿರಿ. ನಿಮ್ಮ ಮನಸ್ಸು ಏನು ಹೇಳ್ತದಲ್ಲ ಅದನ್ನು ಆ್ಯಕ್ಷನ್ ತೊಗೊಳ್ರಿ. ಮಂದಿ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಬರ್ತದೆ 15 ದಿವಸಕ್ಕಿದೆ. ಯು ಆರ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್. ಸೊ ಹ್ಯಾವ್ ಪೇಷನ್ಸ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ದ ಪ್ರೊಸೆಸ್ ಆ್ಯಂಡ್ ಡು ನಾಟ್ ಗಿವ್ ಅಪ್. ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಿ ಅಥವಾ ನೀವೇನೋ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿರಿ ಅಂದ್ಕೊಳ್ರಿ. ಅದನ್ನು ಏನು ಮಾಡ್ತಿದ್ದೀರಲ್ಲ ಸ್ವಲ್ಪ ಸಮಾಧಾನ ಇರ್ರಿ. ನನಗೆ ಇವತ್ತು ಆಗಬೇಕು ಅಂತ ಅನ್ಬೇಡ್ರಿ. ನನಗೆ ಇನ್ನು 15 ದಿವಸದಾಗ ಒಂದು ವಾರದಾಗ ನನಗೆ ರಿಸಲ್ಟ್ ಬರಬೇಕು ಅನ್ಬೇಡ್ರಿ. ಸ್ವಲ್ಪ ನೀವು ಏನು ಮಾಡ್ತಿದ್ದೆ ಪ್ರೊಸೆಸ್ ಕಂಟಿನ್ಯೂ ಇಟ್ಕೊಳ್ರಿ, ಸಮಾಧಾನ ಇರ್ರಿ, ತಾಳ್ಮೆಯಿಂದ ಇರ್ರಿ. ಸೊ ಅಲ್ಲಿಗೆ ಅಂದರೆ ಯಾಕೋ ಅದು ಸರಿ ಆಗಕತ್ತಿಲ್ಲ, ಹೇಳಿದೆ ನಿಮ್ಮ ಬೌಂಡ್ರೀಸ್ ನೆಮ್ಮದಿ ಹಾಳಾಗ್ತದೆ ಅಂದ್ಕೊಂಡು ನೀವೇನೋ ಒಂದು ಪ್ರೊಸೆಸ್ ಒಳಗೆ ಹೊಂಟಿರಿ, ಮೆಡಿಟೇಷನ್ ಮಾಡ್ತಿರ್ತೀರಿ. ನೀವೆಷ್ಟೋ ನಿಮ್ಮನ್ನು ನೀವು ಸಮಾಧಾನ ಅಂದರೆ ಕಾಮಾಗಿ ಕ್ವೈಟ್ ಇರ್ಬೇಕಂತಿರ್ತೀರಿ. ಯಾರೋ ಬಂದು ಅಲ್ಲಾಡ್ಸಿದ್ರೆ ಅದನ್ನು ತಾಳ್ಮೆಯಿಂದ ಇರ್ರಿ. ಅದನ್ನು ಡಿಸ್ಟರ್ಬ್ ಆಗಬೇಡ್ರಿ.
ಡೋಂಟ್ ಗಿವ್ ಅಪ್ ಅಂದರೆ ನೀವು ಏನು ಮಾಡ್ತಿದ್ದೀರಿ, ನಿಮ್ದು ಏನು ಒಂದು ಲೈಫ್ ಹೊಂಟಿರ್ತೈತಲ್ಲ ಅದನ್ನು ಡಿಸ್ಟರ್ಬ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದಾರೆ 15 ಡೇಸ್ ಒಳಗೆ. ಅದ್ರ ಅರ್ಥ ಏನಂದ್ರೆ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ನಿಮ್ಗೆ ಬರ್ತಾವೆ, ಡಿಸ್ಟ್ರಾಕ್ಷನ್ಸ್ ನಿಮ್ಮ ಲೈಫ್ ಒಳಗೆ ಬರ್ತಾವೆ ಈಗ 15 ದಿವಸದೊಳಗೆ, ನೆಕ್ಸ್ಟ್ 15 ಡೇಸ್ ಒಳಗೆ. ಮೇಷ, ಸಿಂಹ, ಧನುರ್ ರಾಶಿಯವರು ಇಲ್ಲ ಪೈಲ್ ನಂಬರ್ 1 ಅಂತ ಸೆಲೆಕ್ಟ್ ಯಾರು ಮಾಡ್ಕೊಂಡಿರಿ ಅವರಿಗಾಗಿ ಇದು. ಓಕೆ, ಸೊ ವೃಷಭ, ಕನ್ಯಾ, ಮಕರ ರಾಶಿಯರಿಗೆ ನೋಡೋಣ. ವೃಷಭ, ಕನ್ಯಾ, ಮಕರ ರಾಶಿಯರಿಗೆ ನೆಕ್ಸ್ಟ್ 15 ಡೇಸ್ ಏನು ಬರ್ತಾ ಇದೆ ನೋಡೋಣ. ಅವ್ರಿಗೆ ಏನು ಏಂಜಲ್ ಗೈಡೆನ್ಸ್ ಬರ್ತಾ ಇದೆ ಅಥವಾ ಪೈಲ್ ನಂಬರ್ 2 ಇದು. ಜೀವನದೊಳಗೆ ಭಾಳ ಫಾಸ್ಟಾಗಿ ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತೀರ ಅನಿಸುತ್ತೆ, ಭಾಳ ಇಂಟೆನ್ಸಿಟಿ ಅಥವಾ ಏನೋ ಒಂದು ತೀವ್ರತೆಯಿಂದ ಮಾಡೋಕೆ ಹೋಗ್ತೀವಿ ಒಂದು ಕೆಲಸ. ನೀವೇನು ನಿಮ್ಮ ಜೀವನ ಆಯ್ತಲ್ಲ ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀರ ಅನ್ಕೊಳ್ಳೋಣ. ಏನೋ ಒಂದು ಕೆಲಸ ಮಾಡ್ತಿರ್ತೀರಿ, ಅಥವಾ ಒಂದು ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ಓದೋದಿರ್ಬೋದು, ಗೃಹಿಣಿ ಇರ್ಬೋದು, ಏನಾದರೂ ಒಂದು ಕೆಲಸ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ರಿ. ಅದನ್ನು ನಾವೇನಂತೀರಿ ಪೂರ್ಣ ಪ್ರಮಾಣದ ನಮ್ಮನ್ನು ಅದರೊಳಗೆ ತೊಡಸ್ಕೊಂಡ್ಬಿಡ್ತೇವೆ. ಹಂಗೆ ಅಂಥದ್ದೊಂದು ಪರಿಸ್ಥಿತಿ ಬರ್ತೈತಿ ನೋಡೋಣ ಏನು ಬರ್ತೈತಿ. ನಿಮ್ಮನ್ನು ನೀವು ಭಾಳ ತೊಡಸ್ಕೊಂಡಿಂದ ಸ್ವಲ್ಪ ಡ್ಯೂಟಿ ಬಾಂಡೆಡ್ ಆಗ್ತೀರ ಅನಿಸ್ತೈತಿ. ನಿಮ್ದು ಏನು ನಂದು ಇಲ್ಪ ನಾ ಅಂದ್ರೆ ಡ್ಯೂಟಿ ಬಾಂಡೆಡ್ ಅಂದ್ರೆ ನಂದು ರೆಸ್ಪಾನ್ಸಿಬಿಲಿಟಿ ಏನದಾವಲ್ಲ ನಾ ಮಾಡಬೇಕು, ನನಗೆ ಬೇರೆ ಕಡೆ ಲಕ್ಷ್ಯ ಇಲ್ಲ. ಯಾರಾದ್ರೂ ಇಲ್ಲ ಬಾ ಶಾಪಿಂಗ್ ಹೋಗೋಣ ಅಂತ ಕರೆದಂದ್ರೆ ನನ್ನ ಮನೆ ಕೆಲಸ ಭಾಳ ಅದಾವು, ನಾನು ಹಂಗದವು ಹಿಂಗದವು, ನನಗಿಲ್ಪ ನಾ ಭಾಳ ಬ್ಯುಸಿ ಇದೆ, ನನಗೆ ಬರೋಕ್ಕಾಗಲ್ಲ. ಹಿಂಗೆ ಮನೆ ಗೃಹಿಣಿಯರಿದ್ದೆ ಅಂದ್ರೆ ಇವು ಕೆಲಸದ ಮೇಲೆ ಜಾಬ್ಗೆ ಬಿದ್ದರೆ ಅಂದ್ರೆ ಎಲ್ಲನೂ ಸ್ವಲ್ಪ ಔಟಿಂಗ್ ಒಬ್ರು ಬಾ ಒಂದು ಕಪ್ ಚಾ ಕುಡ್ದು ಹೊರಗೆ ಯಾರೋ ಫ್ರೆಂಡ್ಸ್ ಕರೆದ್ರೆ ನಂದು ಭಾಳ ವರ್ಕ್ ಐತೆ, ನಂದು ವರ್ಕ್ ಲೋಡ್ ಭಾಳ ಐತಿ. ಹಿಂಗಾಗೋದ್ರಿಂದ ಭಾಳ ಸ್ಟ್ರೆಸ್ ಮಾಡ್ಕೊತೀರಿ ನೆಕ್ಸ್ಟ್ 15 ಡೇಸು. ಅದು ಭಾಳ ಇಂಟೆನ್ಸಿಟಿ ಒಳಗೆ ಹೊಂಟಿರಿ. ಅಂದರೆ ನನಗೊಂದು ಪ್ರಮೋಷನ್ ಬೇಕು, ಅದನ್ನು ಭಾಳ ಫಾಸ್ಟ್ ಅದನ್ನು ನಿಮ್ಮ ಮೈ ಮ್ಯಾಗ ಏನಂತೀರಿ, ನಂದು ಏನಂತೀರಿ ದೇಹಕ್ಕೆ ಒಂದು ನಾನು ತ್ರಾಸ ಕೊಡಾಕತ್ತೀನಿ, ನನಗೆ ಸ್ಟ್ರೆಸ್ ಆಗಾಕತ್ತೈತಿ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಹಂಗೆ ಟೂ ಮಚ್ ಬರ್ಡನ್ ಬರುವಂಥ ಚಾನ್ಸಸ್ ಅದಾವೆ. ಟೂ ಮಚ್ ಅಂದ್ರೆ ನೀವು ರಿಲೇಷನ್ಶಿಪ್ ಒಳಗಿದ್ರಿಂದ ಟೂ ಮಚ್ ಬರ್ಡನ್ ಬಂದು ಬ್ರೇಕ್ ಡೌನ್ ಆಗೋ ಮಟ್ಟ ಬರ್ತೈತೆ ನೋಡ್ರಿ. ನೀವು ಯಾವುದಾದ್ರೂ ಒಂದು ಸಿಚುವೇಶನ್ ಒಳಗೆ ಸಿಕ್ ಹಾಕ್ಕೊಂಡಿದ್ರೆ ಅದನ್ನು ಹೊರಗೆ ಬರ್ತೀರಿ, ಹೊರಗೆ ಬರೋ ಚಾನ್ಸಸ್ ಐತಿ. ನೀವು ಈಗ ಸ್ಟ್ರೆಸ್ ಇತ್ತು, ಭಾಳ ಸ್ಟ್ರೆಸ್ ಆಗ್ತೈತಿ. ಸೊ ಬರ್ತಾ 15 ದಿವಸದ ಆಮೇಲೆ ನೀವೇನು ಹಾಕಿರಿ ರಿಲ್ಯಾಕ್ಸ್ ಆಗ್ತೀರಿ ಅಂದ್ಕೊಳ್ರಿ. ಇಲ್ಲ ನಾ ಯಾವುದೋ ಒಂದು ಸಿಕ್ಕು ಹಾಕೊಂಡ್ಬಿಟ್ಟೇನಿ ಅಥವಾ ಈಗ ಭಾಳ ನೋವು ಪಟ್ಟಿರಿ ಇಷ್ಟು ದಿನ. ಯಾರು ವೃಷಭ, ಕನ್ಯಾ, ಮಕರ ರಾಶಿ ಇರುತ್ತೋ ಪೈಲ್ ನಂಬರ್ 2 ಅವರು ಜೀವನದಾಗ ಭಾಳ ಕಷ್ಟ ಅನ್ಭವಿಸಿರಿ, ಮೋಸ ಹೋಗಿರಿ. ಈಗ ನಿಮ್ಮ ಜೀವನಕ್ಕೆ ಏನಂತೀರಿ, ಒಂದೇನೋ ಒಳ್ಳೇದು ಬಂದಿದೆ, ಅದನ್ನು ನಾನು ಪಟ್ ನಾ ಗ್ರೋ ಆಗ್ಬೇಕು, ಪಟ್ ನನಗೆ ಸಕ್ಸಸ್ ಆಗ್ಬೇಕು ಅನ್ನೋದು ನಿಮಗೈತಿ. ಸ್ವಲ್ಪ ಹುಷಾರಿಂದ ಇರ್ರಿ, ಭಾಳ ಸ್ಟ್ರೆಸ್ ಮಾಡ್ಕೋಬೇಡ್ರಿ ಅಂತ ನಿಮ್ಗೆ ಅಡ್ವೈಸ್. ಯು ಆರ್ ಅ ಮ್ಯಾಜಿಕಲ್ ಪರ್ಸನ್ ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಕ್ಲಿಯರ್ ಇಂಟೆನ್ಷನ್ ಇನ್ ಟು ರಿಯಾಲಿಟಿ. ನೀವೇನು ವೃಷಭಕ್ಕನ್ನ ಮಕರ ರಾಶಿರಿನದಿರಲ್ಲ ಅವರು ನಿಮ್ಗೆ ಏನು ಬೇಕೋ ಜೀವನದಾಗಂತ ನಿಮಗೆ ಗೊತ್ತು. ನಿಮಗೆ ಏನು ಬೇಕು, ನನಗೆ ಇದನ್ನು ಮಾಡ್ಬೇಕಂದ್ರೆ ನಾನು ಮಾಡೋ ಸ್ಟೆಬಿಲಿಟಿ ನಿಮಗೆ ಐತಿ. ಓಕೆ, ನಿಮ್ದು ಗುರಿ ಏನೈತಲ್ಲ, ನೀವು ಏನು ಬೇಕು, ಏನೋ ಸಣ್ಣದೊಂದಿರಲಿ. ಮಕ್ಕಳಿದ್ರೆ ನಾ ಇದನ್ನು ಒಂದು ಪೋಯಮ್, ನಾನು ಎಕ್ಸಾಂಪಲ್ ಸಣ್ಣದು, ನಾ ಈ ಪೋಯಮ್ ಅದನ್ನು ಮೆಮರೈಸ್ ಮಾಡ್ಕೋಬೇಕು, ಅದನ್ನು ನಾನು ನೆನ್ಪಿಟ್ಕೋಬೇಕು, ನಾ ಬ್ಯಾಟ್ ಹೊಡಿಬೇಕು, ನಾ ಕಲಿಬೇಕು ಅಂತ ಹಿಂಗೆ ಒಂದು ಸಣ್ಣ ವಿಷಯ ಹೇಳಕತ್ತೇನೆ. ಅದು ಒಂದು ಅವ್ರದ್ದು ಫೋಕಸ್ ಅದ ಸಣ್ಣ ಮಕ್ಕಳಿಗಾದ್ರೆ. ಈಗ ಮನೆಯೊಳಗೆ ಗೃಹಿಣಿ ಇದ್ರೆ ಇಲ್ಲಪ್ಪ ನಮ್ಮ ಮನೆಯೊಳಗೆ ನಾ ಇಂಥದ್ದು ಏನೋ ತರಬೇಕು, ಸಾಮಾನು ತರಬೇಕು, ನಾ ಪಟ್ ಇವೆಲ್ಲ ಕೆಲಸ ಮಾಡ್ಕೋಬೇಕು. ನೀವು ಕರಿಯರ್ ಒಳಗೆ ಇಲ್ಲ ಇದನ್ನು ಇಷ್ಟು ನನ್ನ ಪ್ರಾಜೆಕ್ಟ್ ಐತಿ, ಇಷ್ಟು ನಾ ಎಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಂಡು ಇಷ್ಟು ಟೈಮ್ ಒಳಗೆ ನಾನು ಟಕ್ ಅಂತ ತೋರಿಸ್ಬೇಕು, ನಂಗೆ ಪ್ರಮೋಷನ್ ಬೇಕು. ಇದು ನಿಮ್ಮ ಅಕಾರ್ಡಿಂಗ್ಲಿ ನಿಮ್ದು ಅದು ಫೋಕಸ್ ಆಗ್ತದೆ. ಓಕೆ, ನಿಮ್ದು ಇಂಟೆನ್ಷನ್ ಏನಿದೆ ಅದನ್ನು ಕ್ಲಿಯರಾಗಿ ಇಟ್ಕೊಳ್ರಿ, ಅದು ನಿಮ್ಮ ರಿಯಾಲಿಟಿ ಆಗಿ ಬದಲಾಗ್ತತಿ ಅಂತ ಹೇಳ್ತಿದ್ದಾರೆ. ಭಾಳ ಬರ್ಡನ್ ಆಗ್ತೈತಿ, ಬರ್ಡನ್ ಮಾಡ್ಕೋಬೇಡ್ರಿ ಅದವರಿಗೆ. ಓಕೆ, ಸೊ ಮಿಥುನ, ಕುಂಭ, ತುಲಾ ರಾಶಿಯವರಿಗೆ ಅಥವಾ ಪೈಲ್ ನಂಬರ್ 3 ಇದೆ, 3ನೇ ಪೈಲ್ ಇದೆ, ಅವ್ರಿಗೆ ಏನು ಬರ್ತದೆ ನೋಡೋಣ. ನೆಕ್ಸ್ಟ್ 15 ಡೇಸ್ ಏನೋ ಒಂದು ಅಚಾನಕ್ಕಾಗಿ ಏನಂತೀರಿ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರುವಂಥದ್ದು ಪರಿಸ್ಥಿತಿ ಅಂದ್ರೆ ಅಂಥದ್ದೊಂದು ಸೃಷ್ಟಿ ಆಗ್ತದೆ ನಿಮಗೆ. ಇಷ್ಟು ದಿನ ನೀವು ಅದಕ್ಕೊಂದು ಆ್ಯಕ್ಷನ್ ತೊಗೊಂಡಿದ್ದಿಲ್ಲ, ನೀವು ಇರೋ ಪರಿಸ್ಥಿತಿ ಒಳಗೆ ಅದಕ್ಕೊಂದು ಆ್ಯಕ್ಷನ್ ತೊಗೊಂಡಿದ್ದಿಲ್ಲ ಅಂತಂದ್ರೆ ಇವತ್ತು ಅಚಾನಕ್ಕಾಗಿ ಏನಂತಾರೆ ಮನೆಯಿಂದ ತಾನಾಗಿ ಹಿಂಗೆ ದೂಡಿ ಹೊರಗೆ ಹಾಕ್ತಾರಂತಾರಲ್ಲ, ಆ ರೀತಿದೊಂದು ಈ ಪರಿಸ್ಥಿತಿಯಿಂದ ನೀವು ಅದರಿಂದ ತಾನಾಗಿ ಹೊರ ಬರೋದೈತಿ. ಈ ಪೈಲ್ ಅಂದರೆ ಮಿಥುನ, ಕುಂಭ, ತುಲಾ ರಾಶಿ ಇರೋದಿರಲ್ಲ ಅವರು ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಅದ 15 ಡೇಸ್ ಒಳಗೆ. ಸ್ವಲ್ಪ ಹುಷಾರಿಂದ ಇರ್ರಿ. ಎಲೆಕ್ಟ್ರಿಸಿಟಿ, ಫೈರ್
ಮತ್ತು ಡ್ರೈವಿಂಗ್ ಯಾರು ಮಾಡ್ತಿದ್ರೆ ಅಥವಾ ಮನೆ ಒಳಗೆ ಏನೋ ಏನೋ ಕೆಲಸ, ಅದು ಎಸ್ಪೆಷಲಿ ಅವ್ರಿಗೆ ಹೇಳಿದ್ದು ನಾನು, ಭಾಳ ಹುಷಾರಿರ್ರಿ. ಓಕೆ, ಫೈರಿಂದನೂ ನಿಮ್ಗೇನಾದರೂ ಪ್ರಾಬ್ಲಮ್ಮು, ಕರೆಂಟಿಂದ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಐತಿ ಡ್ರೈವಿಂಗ್ ಮಾಡೋ ಮುಂದೆ. ಮನೆ ಒಳಗಿರೋರು ನಾವೆಲ್ಲೂ ಹೋಗಲ್ರಿ ಏನು ಮಾಡಲ್ರಿ ಅಂದ್ರೆ ಅವರೆಲ್ಲ ಸ್ವಲ್ಪ ಹುಷಾರು, ಅಡ್ಡಾಡೋ ಮುಂದೆ ಅಂದ್ರೆ ಮನೆ ಒಳಗೆ ಸ್ವಲ್ಪ ಭಾಳ ಹುಷಾರಿರಿ. ಏನಾದರೂ ಹಿಂಗೆ ಬಡಿಸ್ಕೋಬೋದು, ಏನೋ ಆಗ್ಬೋದು, ಒಂದು ರಕ್ತ ಬರುವಂಥದ್ದು ಏನಾದರೂ ಆಗಬಹುದು. ರಿಲೇಷನ್ಶಿಪ್ ಇದ್ರಿ ಅಂದ್ರೆ, ರಿಲೇಷನ್ಶಿಪ್ ಅಂತಂದ್ರೆ ಬರೀ ಒಂದು ಏನಂತೀರಿ ಹಿಂಗೆ ಮದುವೆ ಸಂಬಂಧ ಅಥವಾ ಲವರ್ ಸಂಬಂಧ ಇಂಥದ್ದಲ್ಲ. ಲವರ್ಸ್ ಕಾರ್ಡ್ ಬಂದೈತೆ ಅಂತಂದ್ರೆ ನಿಮ್ದೊಂದು ಬಿಸ್ನೆಸ್ ಒಳಗೂ ಒಂದು ಪಾರ್ಟ್ನರ್ಶಿಪ್ ಇರ್ತೈತಿ. ಇಟ್ ಈಸ್ ಕಾಲ್ಡ್ ಅ ಪಾರ್ಟ್ನರ್ಶಿಪ್. ಓಕೆ, ಆ ಪಾರ್ಟ್ನರ್ಶಿಪ್ಪಿಂದ ನಿಮ್ಗೆ ಏನೋ ಒಂದು ಅಚಾನಕ್ಕಾಗಿ ನನಗಿದು ಬೇಡ ಅಂತ ಹೊರಗೆ ಬರುವಂಥದ್ದು ಏನೋ ಒಂದು ಘಟನೆ ನಡಿಬೋದು. ಎಲ್ಲ ಚೆನ್ನಾಗೈತಿ ರೀ, ನಮ್ಮ ರಿಲೇಷನ್ಶಿಪ್ ಭಾಳ ಚೆನ್ನಾಗೈತಿ, ನಮ್ದು ಏನು ಜಗಳಿಲ್ಲ, ಏನಿಲ್ಲ, ಆರಾಮದೇವಿ ನಾವು ಈ ರಿಲೇಷನ್ಶಿಪ್ನಾಗ, ನಾವು ಆರಾಮದೇವಿ, ನಮ್ಮ ಕರಿಯರ್ ಒಳಗೆ ನಾವು ಆರಾಮದೇವಿ ಅಂದ್ರೆ, ಕರಿಯರ್ ಒಳಗೆ ಅಂದ್ರೆ ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅವ್ರ ಜೊತೆಗೆಲ್ಲ ನಾವು ಚೆನ್ನಾಗದೇವಿ ಅಂದ್ರೆ. ಬಟ್ ಆದರೂ ಅಲ್ಲೊಂದು ಏನೋ ಒಂದು ಅಚಾನಕ್ಕಾಗಿ ನಿಮ್ಗೆ ಏನೋ ಒಂದು ಮನಸ್ತಾಪ ಆಗಿ ನನಗೆ ಇದು ಯಾಕೋ ರಿಲೇಷನ್ಶಿಪ್ ಬೇಡಲ್ಲ, ಇದನ್ನು ಅಲ್ಲಿಂದ ಹೊರಗೆ ಬಂದುಬಿಡ್ಲಾ ಅನ್ನೋಂಥದ್ದು ಪರಿಸ್ಥಿತಿ ಬರ್ತೈತಿ. ಹುಷಾರಾಗಿರ್ರಿ. ನೀವು ಅಂದ್ಕೊಂಡಿದ್ದು ಓವರ್ ಥಿಂಕ್ ಮಾಡೋ ಚಾನ್ಸಸ್ ಐತಿ. ನಿಮ್ಮದು ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಅಂದರೆ ಏನೋ ಒಂದು ಇದಕ್ಕೆ ಬಂದಿದ್ದ ಪರಿಸ್ಥಿತಿನ ನಿಮ್ಗೆ ಅದು ನನಗೆ ಇದು ಅರ್ಥ ಆಗಕತ್ತಿಲ್ಲ, ಯಾಕೆ ಹಿಂಗೆ ಆತಿದೆ, ನನಗೆ ಯಾಕೋ ಕ್ಲಾರಿಟಿನ ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿಮ್ಗೆ ಏನ ಬರುವಂಥ ಚಾನ್ಸಸ್ ಐತಿ. ಸೊ ಬಿ ಕೇರ್ಫುಲ್. ಮಿಥುನ, ಕುಂಭ, ತುಲಾ ರಾಶಿಯರು ಯಾರ ಜೊತೆ ರಿಲೇಷನ್ಶಿಪ್ ಮಾಡ್ಕೋಬೇಕಂದಿದ್ರಿ, ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್. ಈಗ ಹೊಸ್ದಾಗಿ ಏನಾರು ಮಾಡ್ಕೊಳಕ್ಕೆ ಹೊಟ್ಟಿದ್ರೆ ಸ್ವಲ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಥವಾ ಒಂದು ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ಕೊತೀನಿ ಅಂದ್ರೆ ಬಿ ಕೇರ್ಫುಲ್. ಸೊ ನಿಮಗೇನು ಗೈಡೆನ್ಸ್? ರಿಸೆಪ್ಟಿವಿಟಿ, ಅಲೋ ಯುವರ್ ಸೆಲ್ಫ್ ಟು ರಿಸೀವ್. ದಿಸ್ ವಿಲ್ ಇನ್ಕ್ರೀಸ್ ಯುವರ್ ಇಂಟ್ಯೂಷನ್, ಎನರ್ಜಿ ಆ್ಯಂಡ್ ಅಬಿಲಿಟಿ ಟು ಗಿವ್ ಟು ಅದರ್ಸ್. ರಿಸೆಪ್ಟಿವ್ ಮೋಡ್, ನಾ ಹೇಳಿದೆ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಬರೋದೈತಿ, ಒಂದೇನೋ ಬೇಜಾರಾಗಂತ ಒಂದು ಸಂಗತಿ ನಡೀತೈತಿ, ಮನ್ಸಿಗೆ ನೋವಾಗಂತದ. ಮೊದಲು ಕೂಗಬೇಡ್ರಿ, ನಿಮ್ಮ ಮನಸ್ಸಿನ ಮಾತು ಕೇಳ್ಕೊಳ್ರಿ. ನಿಮ್ಮ ಎನರ್ಜಿ ಲೆವೆಲ್ಸನ್ನ ಭಾಳ ಲೋ ಮಾಡ್ಕೋಬೇಡ್ರಿ, ಲೋ ಆಗೋ ಚಾನ್ಸಸ್ ಅದಾವು. ಮೆಡಿಟೇಷನ್ ಮಾಡ್ಕೊಳ್ರಿ, ನಿಮ್ಮನ್ನು ನೀವು ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರೋ ಮಾಡ್ಕೊಳ್ರಿ. ನಿಮ್ಮನ್ನು ನೀವು ತಾಳ್ಮೆಯಿಂದ ಇಟ್ಕೊಳೋದು ಕಲೀರಿ. ಓಕೆ, ರಿಸೆಪ್ಟಿವ್ ಮೋಡ್ ಬರ್ರಿ. ರಿಸೆಪ್ಟಿವ್ ಮೋಡ್ ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದು ಕೆಟ್ಟದಾಗೈತಂದ್ರೆ ದೇವ್ರು ಇನ್ನೊಂದು ಕೊಡ್ತಿರ್ತಾನಲ್ಲ, ಏನೋ ಒಂದು ಇದಕ್ಕೆ ಒಂದು ಕೈಲೇ ಕಸ್ಕೊಂಡಂದ್ರೆ ಇನ್ನೊಂದು ಕೈಯಿಂದ ಕೊಡ್ತಾನೆ. ಯೂನಿವರ್ಸ್ ಯಾವಾಗಲೂ ಕೊಡ್ತಿರ್ತದೆ. ಓಕೆ, ರಿಸೀವ್ ಮಾಡ್ಕೊಳಕ್ಕೆ ನಾವು ರೆಡಿ ಇರಬೇಕು. ಇಲ್ಲ ನಾವು ನಮ್ದು ಇಂಥದ್ದು ಆಗ್ಬಿಡ್ತಲ್ಲ, ನಮ್ದು ಕೆಟ್ಟ ಆಗ್ಬಿಡ್ತು, ನಮ್ಮ ಬೇಜಾರು ಆಗ್ಬಿಡ್ತು, ಹಿಂಗೊಬ್ರು ಬಿಟ್ಟು ಹೋಗ್ಬಿಟ್ರು, ಅದರೊಳಗೆ ಇದ್ರೆ ನಮ್ಗೆ ಇನ್ನೊಂದು ಕಣ್ಣಿಗೆ ಕಾಣಂಗಿಲ್ಲ, ಅದು ಇನ್ನೊಂದು ದೇವ್ರು ನಮ್ಗೆ ಏನು ಕೊಡ್ತದೆ ಅನ್ನೋದು ಕಣ್ಣಿಗೆ ಕಾಣಂಗಿಲ್ಲ. ಸೊ ರಿಸೆಪ್ಟಿವ್ ಮೋಡ್ ಒಳಗೆ ಇರ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಯಾರಿಗೆ? ಮಿಥುನ, ಕುಂಭ, ತುಲಾ ರಾಶಿಗೆ. ಸೊ ಲಾಸ್ಟ್ ಇದೆ ಕರ್ಕ, ಮೀನ, ವೃಶ್ಚಿಕ ರಾಶಿಯರಿಗೆ. ಕರ್ಕ, ಮೀನ, ವೃಶ್ಚಿಕ ರಾಶಿಗೆ ನೆಕ್ಸ್ಟ್ 15 ಡೇಸ್ ಏನು ಬರ್ತಾಯಿದೆ ನೋಡೋಣ. ಸೊ ನೀವು ಭಾಳ ಅಂದ್ರೆ ಕಾಮ್ ಆ್ಯಂಡ್ ಕ್ವೈಟ್ ಆಗ್ತೀರಿ. ನೆಕ್ಸ್ಟ್ 15 ದಿವಸ ಒಳಗೆ ನಿಮ್ಮನ್ನು ನೀವು ಭಾಳ ಅರ್ಥ ಮಾಡ್ಕೊತೀರಿ. ನಿಮ್ಮನ್ನು ನೀವು ಸೈಲೆಂಟಾಗಿ ಇಟ್ಕೊಳಕ್ಕೆ ವಿಚಾರ ಮಾಡ್ತೀರಿ. ಏನೈತ್ರಿ, ಒಂದು ಸೈಲೆಂಟ್ ನಾನು ಯಾರು ಮನೆಯಾಗಿದ್ರೂ ನಿಮ್ಮ ಪಡಿ ನೀವು ಇರ್ತೀರಿ. ಮೆಡಿಟೇಷನ್ ಮೋಡ್ ಒಳಗೆ ಹೋಗ್ತೀರಿ ಅಂತ. ನಿಮ್ದು ರಿಲೇಷನ್ಶಿಪ್ಪು ಅಥವಾ ನಿಮ್ದೊಂದು ಕರಿಯರು, ನಿಮ್ಮದು ಓದೋದು, ಮನೆಯೊಳಗೆ ಗೃಹಿಣಿಯರಿಗೆ ಎಲ್ಲ ಏನೋ ನಿಮ್ದು ಬಂದ ಪರಿಸ್ಥಿತಿ ಐತಲ್ಲ, ಯಾರು ಕರ್ಕ, ಮೀನ, ವೃಶ್ಚಿಕ ರಾಶಿಯರು, ನಿಮ್ಗೆ ಯಾರ ಜೊತೆಗೆ ಒಂದು ಮಾತುಕತೆಗಳಾಗಿದ್ದು, ಮನಸ್ತಾಪಗಳಾಗಿದ್ದರೆ ಈ 15 ದಿವಸದೊಳಗೆ ನಿಮ್ದು ಏನಂತೀರಿ ಒಂದು ಪೀಸ್ಫುಲ್ ರೆಸೊಲ್ಯೂಷನ್ ಸಿಗೋ ಚಾನ್ಸಸ್ ಐತಿ. ಅಂದರೆ ಅಂದರೆ ಮತ್ತು ಸಮಾಧಾನವಾಗಿ ಮಾತಾಡ್ಕೊತೀರಿ. ಅದಕ್ಕೆ ಏನೋ ಅಂತೀರಿ. ಇಲ್ಲ ಕೆಲವೊಬ್ರು ಇಲ್ಲ ನನಗೆ ಆಗೋದಿಲ್ಲ, ಎಕ್ಸಿಸ್ಟೆನ್ಸ್ ನನಗೆ ಆಗಂಗಿಲ್ಲ ಅಂದರೆ ಮೂವ್ ಆನ್ ಆಗೋ ಚಾನ್ಸಸ್ ಐತಿ ಇದ್ರೊಳಗೆ. ಕಾಂಪ್ರಮೈಸಿಗೂ ಬರ್ತಾರ ಕೆಲವೊಬ್ರು. ಮೂವ್ ಆನ್ ಕಾಂಪ್ರಮೈಸಿಗೆ ಬಂದರೂ ನೀವು ಕಾಂಪ್ರಮೈಸ್ ಆಗುವಂಥ ಮನಸ್ಥಿತಿ ನಿಮ್ದು ಇರಲ್ಲ. ಯಾಕಂದ್ರೆ ನಿಮ್ಗೆ ಅನುಭವ ಆಗೈತಿ ಜೀವನದ ಏನಿದೆ, ಯಾವ ಸತ್ಯ ಯಾವ್ದು ಮಿಥ್ಯ ಅಂತ ನಿಮಗೆ ಗೊತ್ತಾಗೈತಿ. ಓಕೆ, ಈಗ ನಾನು ಈ ಸ್ಟ್ರೆಸ್ ತೊಗೊಳಕ್ಕೆ ತಯಾರಿಲ್ಲ, ಭಾಳ ಆಯ್ತು ನನ್ನ ಜೀವನದಾಗ ಸ್ಟ್ರೆಸ್, ಇದನ್ನೆಲ್ಲ ಭಾಳ ಕೇಳಿ ನಂಗೆ ರಗಡಾಗೈತಿ. ಇಲ್ಲ, ನೀವು ಸಾರಿ ಕೇಳಿದ್ರೆ ಓಕೆ, ನಾನು ನಿಮ್ಮ ಕ್ಷಮಿಸ್ತೀನಿ, ನಡ್ರಿ ನನ್ನ ಪಡಿ ನಾನು ಮುಂದೆ ಹೋಗ್ತೀನಿ. ಯಾಕಂದ್ರೆ ನನಗೆ ಮೈ ಮೆಂಟಲ್ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನನ್ನ ಮಾನಸಿಕ ನೆಮ್ಮದಿನೇ ನನಗೆ ಇಂಪಾರ್ಟೆಂಟ್ ಜೀವನ ಅನ್ನೋದು ಪರಿಸ್ಥಿತಿ ನಿಮ್ಗೆ ಈಗ 15 ದಿನದೊಳಗೆ
ಬರ್ತೈತಿ. ಯಾರಿಗೆ? ಕರ್ಕ ಮೀನ ವೃಶ್ಚಿಕ ರಾಶಿಯವರಿಗೆ. ಓಕೆ, ಕೆಲವೊಂದ್ಸಲ ಏನಾದರೂ ಸಕ್ರಿಫೈಸ್ ಮಾಡ್ಬೋದು. ನೀವು ಇದನ್ನು ತ್ಯಾಗ ಮಾಡಿ ನನ್ನ ಮನಸ್ಸಿಗೆ ನೆಮ್ಮದಿ ಬರ್ತೈತೆ ಅಂದ್ರೆ ಓಕೆ, ನಾ ಇದನ್ನು ತ್ಯಾಗ ಮಾಡ್ತೀನಿ, ನಾ ರೆಡಿ ಇದೇನಪ್ಪ, ಅದು ಬೇಡ, ಬೇಡ ನಡಿ, ನನ್ನ ಮನಸ್ಸಿಗೆ ನೆಮ್ಮದಿ ನನಗೆ ಇಂಪಾರ್ಟೆಂಟ್. ಕರ್ಕ ಮೀನ ವೃಶ್ಚಿಕ ರಾಶಿಯವರಿಗೆ. ಓಕೆ, ನಿಮಗೇನು ಗೈಡೆನ್ಸ್ ಬರ್ತದೆ ನೋಡೋಣ. ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್. ದ ಓಲ್ಡ್ ಮಸ್ಟ್ ಖಾಲಿ, ದ ಓಲ್ಡ್ ಮಸ್ಟ್ ಬಿ ರಿಲೀಸ್ ಸೋ ದಟ್ ದ ನ್ಯೂ ಒನ್ ಎಂಟರ್ಸ್. ಸೊ ಕಾಂಪ್ರಮೈಸಿಗೆ ಯಾರೋ ಬರ್ತಾರ ಇಲ್ಲಿ ಕರ್ಕ ಮೀನ ರಾಶಿಗೆ. ಬಟ್ ನೀವಂತೀರಿ ಇಲ್ಲ, ನೀವು ಒಂದು ಹಳೇದು ಹೋಗ್ಬೇಕಂದ್ರೆ ಹೊಸದು ಬರ್ಬೇಕು, ನಾ ಹೊಸ ವ್ಯಕ್ತಿ ನನ್ನ ಜೀವನ ಮತ್ತು ಹೊಸ ಏನಾದ್ರು ಆಗ್ಬೇಕಂದ್ರೆ ಇಲ್ಲ, ನಿಮ್ದು ಆತಲ್ಲ ಹೇಳಿದ್ನಿಲ್ಲ ಆಗಲ್ಲ, ಸಾರಿ ಹೇಳಿರಿ ಮುಗೀತು, ನಾನು ನಿಮ್ಗೆ ಕ್ಷಮಿಸೇನಿ ರೀ, ಯು ಕ್ಯಾನ್ ಗೋ ಬಾಯ್. ಮತ್ತು ನಿಮ್ಮ ಜೀವನದಾಗ ನಾನು ಮತ್ತೆ ನಿಮ್ಮನ್ನ ತೊಗೊಳಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಕರ್ಕ ಮೀನ ವೃಶ್ಚಿಕ ರಾಶಿಯರು ಬರ್ತೀರಿ. ಸೊ ಹಳೇದನ್ನು ಬಿಟ್ಟು ಕೊಟ್ಟರೆ ಹೊಸದು ನಿಮ್ಮ ಜೀವನದಾಗ ಎಂಟ್ರಿ ಆಗ್ತೈತಿ ಅಂತ ನಿಮ್ಗೆ ಗೈಡೆನ್ಸ್ ಬಂದಿದೆ ನೋಡಿರಿ. ಯಾವ್ದಾರು ಓಲ್ಡ್ ಅಂದರೆ ಹಳೇ ವಿಷಯಗಳಿಗೆ ಭಾಳ ಹೋಲ್ಡಿಂಗ್ ಎನರ್ಜಿ ಇದ್ರೆ ಅಂದ್ರೆ ಅದನ್ನು ಸ್ವಲ್ಪ ರಿಲೀಸ್ ಮಾಡಿರಿ, ಅದನ್ನು ಬಿಟ್ಬಿಡ್ರಿ. ಮತ್ತು ಹೊಸ ಜೀವನ ಸ್ಟಾರ್ಟ್ ಮಾಡೋಕ್ಕೆ ಹೊಸ ಥಾಟ್ಸ್, ಹೊಸ ಮೈಂಡ್ಸೆಟ್ಟಿಂದ ನೀವು ಇನ್ನು ಹೊಸ ಬಿಗ್ನಿಂಗ್ ಮಾಡಿರಿ. ಸೊ ಜೂನಿಗೆ ಇಲ್ಲಿಂದ 15 ದಿವಸ ಅಂತ ಹೇಳಿದ್ನಲ್ಲ, ಈಗ ನೆಕ್ಸ್ಟ್ ಜೂನ ಬರ್ತೈತಲ್ಲ. ಸೊ ಇದು ಏನಂತೀರಿ ರಾಶಿ ಪ್ರಕಾರ ನೆಕ್ಸ್ಟ್ 15 ಡೇಸ್ ಒಳಗೆ ನಿಮ್ಮ ರಾಶಿ ಒಳಗೆ ಏನೇನು ಆಗಬಹುದು ಅಂತ ಇದೊಂದು ನಿಮ್ಮದು ಗೈಡೆನ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪರ್ಸನಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.